ಶಿವಮೊಗ್ಗದ ವೆಂಕಟೇಶ ನಗರದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ವೆಂಕಟೇಶ್ವರನ ಅವತಾರದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ಅಪರೂಪದ ಗಣಪತಿಯ ಬಗ್ಗೆ ವೆಂಕಟೇಶ ನಗರದ ನಿವಾಸಿಗಳಾದ ಪ್ರಶಾಂತ್ ಪುಟ್ಟು ಅವರು ನಮ್ಮ ಕೆ ಲೈವ್ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ನಾವು ವೆಂಕಟೇಶ ನಗರ ಜೈಲ್ ರೋಡ್ ವೆಂಕಟೇಶ ನಗರ 2ನೇ ತಿರುವಿನಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಕಾನ್ಸೆಪ್ಟಲ್ಲೇ ನಾವು ಈ ಗಣಪತಿನ ಕೂರಿಸಿದ್ದೀವಿ, ವೆಂಕಟೇಶ್ವರನ ರೀತಿಯಲ್ಲೇ ಕೂರಿಸಿದ್ದೀವಿ. ಇದು ನಮ್ಮದು ಈ ಸದ್ಯದಲ್ಲೇ 3ನೇ ವರ್ಷದ ಕಾರ್ಯಕ್ರಮ ಆಗಿದೆ. ಇದು 3ನೇ ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದೇ ಈಗ ಒರಿಜಿನಲ್ ಏನಿದೆ ದೇವಸ್ಥಾನ ಅದೇ ರೀತಿ ಬರಲಿ ಅಂತ ಮಾಡಿದ್ದೀವಿ. ಇದಕ್ಕೆ ಈ ವೆಂಕಟೇಶ ನಗರದ ನಿವಾಸಿಗಳು ಹಾಗೂ ಹೊರಗಿನವರು ಸಹ ಬಂದು ಕೈ ಜೋಡಿಸಿ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ದೇವಸ್ಥಾನದ ರೀತಿಯೇ ಬಂದಿದೆ ಅಂತ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಅದೇ ರೀತಿ ಇವತ್ತು ಮಕ್ಕಳಿಗೆ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಹಾಗೆ ಬಹುಮಾನ ವಿತರಣೆಯನ್ನು ಮಾಡ್ತೀವಿ. ಆಮೇಲೆ ನಾಳೆ ಮಕ್ಕಳಿಗೆ ಒಂದು 5ರಿಂದ 10 ವರ್ಷ ಮಕ್ಕಳುಗಳಿಗೆ ಕೃಷ್ಣ ಮತ್ತು ರಾಧೆಯ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಅದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದನೂ ನಡೀತಾ ಇದೆ. ಅವರಿಗೂ ಸಹ ಬಹುಮಾನ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಶುಕ್ರವಾರ 10 ಗಂಟೆಗೆ ಗಣ ಹೋಮ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆಗೆ ಒಂದು ಸ್ವಲ್ಪ ಮತ್ತೆ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತೀವಿ. ಮಾರನೇ ದಿವಸ ಶನಿವಾರ ಅದ್ದೂರಿಯಾಗಿ ರಾಜಬೀದಿ ಉತ್ಸವ ಮಾಡ್ತಿದ್ವಿ. ಹಾಗೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ವೆಂಕಟೇಶ ನಗರ ಶಿವಾಜಿ ಮಂಟಪದ ಗಣಪತಿಗೆ ಕೈ ಜೋಡಿಸಿ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ. ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು.